ಸರ್ ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್ ಕೆ ಸಿ. ಸರ್, ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ, ಲೋಕಸಭಾ ಚುನಾವಣೆ. ಯಾರು ಅಧಿಕಾರಕ್ಕೆ ಬರಬೇಕು ಸರ್? ನಿಮಗೆ ಹೆಂಗೆ ಅನಿಸುತ್ತೆ? ಅಲ್ಲ, ನಾವು ಜನರ ಕಲೆಕ್ಟ್ ಮಾಡೋದು. ಹೌದು. ನೀವು ಹೇಗೆ ಅನಿಸ್ತದೆ? ನನಗೆ ಮೋದಿ ಅವ್ರು ಬೇಕಾ, ರಾಹುಲ್ ಗಾಂಧಿ ಅವ್ರು ಬೇಕಾ? ಎಲ್ಲ 90% ಅಲ್ಲ, 101% ಮೋದಿ. ಯಾಕೆ ಸರ್ ಮೋದಿ? ಸರ್ ದೇಶಗೋಸ್ಕರ ಮೋದಿ. ವಿಶ್ವ ಮಾನವಗೋಸ್ಕರ ಅವರೊಬ್ಬರು ಮೇಯ್ನ್ ಆಗಿದ್ದಾರೆ, ಅವ್ರು ಮೋದಿ ಬೇಕು ಒಂದು. ಎರಡನೇದಾಗಿ ಅಪ್ಪುನ ಅವ್ರ ಹೆಸರೇನಿದೆ ರಾಹುಲ್ ಗಾಂಧಿ. ನಾವು ಅಡ್ಡ ಹೆಸರು ಕರಿತೀವಿ ಬಿಡಿ, ಅವ್ರಿಗೆ ಬೇಡ. ಬಟ್ ಅವರು ಇನ್ನೂ ಎಳೆ ಹಸು. ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡೋಣ ಅಂತಂದರೆ ಅವರು ದಲಿತರಿಗೆ ಕೊಡಲ್ಲ, ಬೇಡ. ಅದಕ್ಕೋಸ್ಕರಾಗಿ ರಾಹುಲ್ ಗಾಂಧಿ ಬೇಡ, ನಮ್ಮ ಮೋದಿಯವರೇ ಬೇಕು. ಮೋದಿಯವರೇ ಬೇಕು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ನೋಡಿ ಕೇಂದ್ರದಲ್ಲಿ ಯಾಕೆ ಕಾಂಗ್ರೆಸ್ ಬೇಡ? ಸರ್, ಗ್ಯಾರಂಟಿ ಯೋಜನೆ ಎಲ್ಲಿಂದ ಕೊಡ್ತಾ ಇರೋದು? ಇವರು ನಮ್ಮ ಟ್ಯಾಕ್ಸ್ ದುಡ್ಡಿಂದ ಕೊಡ್ತಾ ಇದೆ. ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಒಂದು ರೋಡ್ ಆಗಲಿ, ಉದಾಹರಣೆಗೆ ನಮ್ಮ ಸಂಜಯನಗರ ಮೇಯ್ನ್ ರೋಡಲ್ಲೇ ಇವರು ಅವ್ರ ಹೆಸರು ಭೈರತಿ ಸುರೇಶ್ ಅವರು ಒಳ್ಳೆ ಶಾಸಕರೇ. ಬಟ್ ಇವತ್ತಿಗೂ ರೋಡ್ ರೆಡಿ ಮಾಡಿಸಿಲ್ಲ ಸರ್. ನಾನು 20 ವರ್ಷ ಆಯಿತು ಇದೇ ಏರಿಯಾದಲ್ಲಿದ್ದು, ಬಟ್ ಇವತ್ತಿಗೂ ರೋಡ್ ಅಂತೂ ಒಂದು ಚೂರು ಚೆನ್ನಾಗಿಲ್ಲ. ಬರೀ ಗ್ಯಾರಂಟಿ. ಯಾವ ಗ್ಯಾರಂಟಿ? ದುಡ್ಡಿನ ಗ್ಯಾರಂಟಿ ತೊಗೊತಾರೆ, ಆದರೆ ನಮ್ಮ ದುಡ್ಡಿನೇ ಅವರೇ ಕೊಡ್ತಾರೆ ಬಿಟ್ಟರೆ ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ಅವ್ರದ್ದು ಸುಮ್ಮನೆ ವೇಸ್ಟ್, ಇದು ಗ್ಯಾರಂಟಿ ವೇಸ್ಟ್ ನಾನು ಹೇಳ್ತಾ ಇರೋದು. ಸರ್, ಈಗ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ. 10 kg ಅಕ್ಕಿ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ, ಮನೆ ಹಡತಿಗೆ 2,000 ರೂಪಾಯಿ, ಹಾಗೆ ಯುವ ನಿಧಿ 1,500, 3,000 ಇದೆಲ್ಲ ಸಿಗ್ತಿದ್ಯಾ? ಸರ್, ನನಗಂತೂ 90% ಯಾರಿಗೂ ಸಿಕ್ಕೈತೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯವರು ಅದೇದೋ ಗೃಹಿಣಿಯರಿಗೆ ಅಂತೇಳಿ ಇವಾಗ ಒಂದು 2 ತಿಂಗಳಿಂದ ಬರ್ತಾ ಇಲ್ಲ. ಅಕ್ಕಿ ಅಂತ ಹೇಳಿದ್ರಲ್ಲ ನೀವು, 5 kg ಅಕ್ಕಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇರೋದು. ಇವರು 10 kg ಅಕ್ಕಿ ಕೊಡ್ತೀನಿ ಅಂದ್ರೆ 10 kg ಅಕ್ಕಿಯಲ್ಲಿ 5 kg ಅಕ್ಕಿನೂ ಕೊಡೋದ್ರಲ್ಲಿ 3 kg ಕೊಡ್ತಾ ಇದ್ದಾರೆ, ಇನ್ನು 2 kg ಬರ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ಎಲ್ಲಿಯಾದರೂ ನನ್ನ ಬಾಯಿಂದ ಸುಳ್ಳು ಮಾತಾಡಿದರೆ ರಾಜಕೀಯವನ್ನೇ ಬಿಡ್ತೇನೆ ಅಂತ ಹೇಳ್ತಾರೆ. ಆದರೆ ಚುನಾವಣೆಗಿಂತ ಮೊದಲು ಮಾದೇವಪ್ಪ ನಿಂಗು ಫ್ರೀ, ಕಾಕಾ ಪಾಟೀಲ್ ನಿಂಗು ಫ್ರೀ, ಎಲ್ಲರಿಗೂ 10 kg ಅಕ್ಕಿ ಫ್ರೀ ಅಂತ ಹೇಳಿದರು. ಆದ ನಂತರ ಎಲೆಕ್ಷನ್ ಮುಗ್ದ ನಂತರ ವರ್ಷನೇ ಚೇಂಜ್ ಆಗಿತ್ತು. ಇದರ ಬಗ್ಗೆ ಸರ್, ಫ್ರೀ ಅಂತ ಕೊಟ್ಟರು, ಅವ್ರ ಕೈಯಿಂದ ಏನು ಫ್ರೀ ಕೊಟ್ಟಿಲ್ಲ. ಅಕ್ಕಿ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟಿಂದ. ಅದು ಇವಾಗಿಂದಲ್ಲ, ಕಾಂಗ್ರೆಸ್ ಸರ್ಕಾರದಿಂದ 50 ವರ್ಷದಿಂದ ಆಳ್ವಿಕೆ ಮಾಡಿದ್ರಲ್ಲ, ಅವಾಗಿಂದಲೂ ಸೆಂಟ್ರಲ್ ಗೌರ್ಮೆಂಟೇ ಅಕ್ಕಿ ಕೊಡ್ತಾ ಇದ್ದದ್ದು. ಅದನ್ನು ಹೆಸರು ಇವ್ರು ಮಾಡಿಕೊಂಡ್ರು, ಮೋದಿ ಹೆಸರು ಅಂತ ಹೇಳ್ಬಿಟ್ಟು ಬಂತು ಸೆಂಟ್ರಲ್ ಗೌರ್ಮೆಂಟ್. ಆ್ಯಕ್ಚುಲಿ ಮೋದಿ ಅಂತ ಮಾಡಿದ್ರು, ಅದು ಮೋದಿನೂ ಕೊಡ್ತಾ ಇಲ್ಲ, ಯಾರೂ ಕೊಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಾ ಇರೋ ಅಕ್ಕಿ. ಸ್ಟೇಟ್ ಗೌರ್ಮೆಂಟವ್ರು ನಾವು ಕೊಡ್ತಾ ಇದ್ದೀವಿ, ಅನ್ನ ಭಾಗ್ಯ, ಸಿದ್ದರಾಮಯ್ಯ ಭಾಗ್ಯ ಅಂತ ಮಾಡಿದ್ರು. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಅವರು ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ, ಮಾಡಬೇಕಾದ್ರೆ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಅವರು ಎಲ್ಲ EVM ಮಿಷಿನನ್ನು ಹ್ಯಾಕ್ ಮಾಡ್ತಿದ್ದಾರೆ ಅಂತೇಳಿ. ಅಂದರೆ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಬಾರಿಯ ಚುನಾವಣೆಯಲ್ಲಿ 400+ ಸೀಟು ತೆಗಿತೇವೆ ಅಂತ ಹೇಳ್ತಾರೆ. ಇವರು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅದು EVM ಮಿಷಿನ್ ಅಲ್ಲ, MVM ಅಂತೇಳಿ, ಅಂದರೆ ಮೋದಿ ಮಿಷಿನ್ ಅಂತ ಹೇಳ್ತಿದ್ದಾರೆ. ಅಂದರೆ ಮೋದಿ ಅವರಿಗೆ ವೋಟ್ ಬೀಳ್ತದೆ ಆ ಥರ ಅಂತೆಲ್ಲ ಒಂದು ಟೀಸ್ ಮಾಡ್ತಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಗಾದರೆ ಇಷ್ಟು ದಿವಸ ಅದೇನೋ ನಮ್ಮ ಇದರಲ್ಲಿ ಕಾರ್ಡಲ್ಲಿ ಡಬ್ಬಿಗೆ ಹಾಕ್ತಿದ್ವಲ್ಲ, ಹಾಗಾದರೆ ಇಷ್ಟು ದಿವಸ ಅವ್ರು ಬರ್ದಿ ಡಬ್ಬಿ ಹಾಕೊಂತಿದ್ರ 50 ವರ್ಷ. ಇವಾಗ ಮೋದಿ ಮಿಷನ್ ಮಾಡಿದ್ದಾರೆ ಅಂತ. ಮೋದಿನ ಮಿಷನ್ ಮಾಡಿರೋದು ಒಬ್ಬ ರಾಜಕೀಯದವನು ಯಾವನು ಮಿಷನ್ ಮಾಡಿಲ್ಲಲ್ಲ ಅದರಲ್ಲಿ, ಹೇಳಿ? ರಾಜಕೀಯದವನು ಮಾಡಿದಾನ ಸರ್? ಇಲ್ಲಲ್ವ. ಅದು ಮಾಡಿರೋದು ಒಂದು ಇವರಲ್ವ, ನಮ್ಮ ಪ್ರಜೆಗಳ ಸೇರಿ ಎಲ್ಲ ಮಾಡಿದ್ರು ಮಿಷನ್. ತಾತ್ಕಾಲಿಕ ಒಂದೊಂದು ಚೇಂಜ್ ಆಗಬೇಕು. ಆನ್ಲೈನ್ ಇವಾಗ ಉದಾಹರಣೆಗೆ ನಮ್ಮದು ಆನ್ಲೈನ್ ರೋಡಲ್ಲಿ ಮೊದಲು ಮೀಟ್ರ್ ಹಾಕೊಂಡು ಕೇಳ್ತಿದ್ರು ಪ್ಯಾಸೆಂಜರ್, ಇಲ್ಲ ಇವಾಗ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು, ಎಲ್ಲ ಆನ್ಲೈನ್. ಅದನ್ನೇ ಆನ್ಲೈನ್ ಮುಂದೆ ಹೋಗ್ತಾ ಎಲ್ಲ ಆನ್ಲೈನ್ ಆಗ್ತಾಯಿದೆ, ಅಪ್ಪ ಅಮ್ಮನ ಒಂದು ಬಿಟ್ಟು. ಈಗ ಕೇಂದ್ರದಲ್ಲಿ P. ಚಿದಂಬರಂ ಅಂತೇಳುವವರು ಹಣಕಾಸು ಸಚಿವರಾಗಿದ್ದರು. ಅವರು ಹಣಕಾಸು ಸಚಿವ ಆಗಿರಬೇಕಾದ್ರೆ ಅಧಿವೇಶನದಲ್ಲಿ ನಿಂತು ಮಾತಾಡ್ತಾರೆ, ಭಾರತದಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಪೇಮೆಂಟ್ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಇದಕ್ಕೆ ಒಂದು 2-3 ಸಪೋರ್ಟ್ ಆಗಿ ಕೂಡ ನಿಂತು ಮಾತಾಡಿದ್ದಾರೆ. ಅಂದರೆ ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಈಗ ಭಾರತ 2ನೇ ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಿದೆ. ನೀವೀಗ ಫೋನ್ಪೇ, ಗೂಗಲ್ ಪೇ ತೋರಿಸಿದ್ರಿ, ನಿಮ್ಮ ಓಲಾ ರ್ಯಾಪಿಡೋ ಆ್ಯಪ್ ಕೂಡ ತೋರಿಸಿದ್ರಿ. ಇದೆಲ್ಲ ಬಂದ ಮೇಲೆ ನಿಮಗೆ ಹೆಲ್ಪ್ಫುಲ್ ಆಗಿದೆಯಾ ಇಲ್ವಾ? ಸರ್, 90% ಇದು ಒಳ್ಳೆಯದೇ ಅನಿಸುತ್ತೆ. ಚಿಲ್ಲರೆ ಅಭಾವ ಇರಲ್ಲ ಒಂದು. ಆಮೇಲೆ ಈ ಮೋಸದಾಗ ಅದು ನಡೆಯೋದಿರಲ್ಲ. ಆನ್ಲೈನ್ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ಕೆಟ್ಟದ್ದು ಇದೆ. ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋ ಥರ ಇದೆ. ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವ್ರ ಫೀಲ್ಡಲ್ಲೇ ಆಗಿರೋದು. ಬಟ್ ಬಂತು, ಅದು ಮುಂದೆ ಕಾಲಕ್ರಮಣ ಒಂದೊಂದು ಮುಂದೆ ಬಂತು. ಬಟ್ ಅದು ಬಂದಿದ್ದು ಒಳ್ಳೇದು ಅನಿಸುತ್ತೆ, ನನ್ನ ಅಂದಾಜು ಒಳ್ಳೇದು. ಆನ್ಲೈನ್ ಬಂದಿದ್ದು ಒಳ್ಳೇದು ಅನಿಸುತ್ತೆ. ಆದರೆ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಬಟ್ 90% ಒಳ್ಳೇದಿದೆ. ಈಗ ಕೊನೆಯದಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಲೋಕಸಭೆ ಚುನಾವಣೆ ಬಗ್ಗೆ ನಾನು ಹೇಳೋದಿದೆ ಅಂದರೆ 90 ಅಲ್ಲ 100% ಸೆಂಟ್ರಲ್ಲಿ ಮೋದಿನೇ ಬರಬೇಕು. ಸ್ಟೇಟಲ್ಲಂತೂ BJP ಸರ್ಕಾರ ಸರಿಯಾಗಿ ಮಾಡಿಲ್ಲ. ಅದಕ್ಕೋಸ್ಕರ ಇವರು 50 ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಕೊಟ್ಟು ಬಂದರು. ಈ ಭಾಗ್ಯ ಅವ್ರ ಕೈಯಿಂದ ಕೊಟ್ಟಿಲ್ಲ, ಕೊಡ್ತಾ ಇರೋದು ನಮ್ಮ ದುಡ್ಡಿಂದನೇ ಕೊಟ್ಟಿದ್ದಾರೆ. ಅದು ಸರಿಯಾಗಿ ಕೊಡ್ತಾ ಇಲ್ಲ.
ಮೋದಿಯವರ ಟರ್ಮೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀವಿ. ಒಳ್ಳೆಯದು ಸರ್, ದೇಶ ಮಿಲ್ಟ್ರಿಗೆ ಒಳ್ಳೆಯದು, ಹೊರದೇಶದಲ್ಲಿ ಮೋದಿಯವರ ಹೆಸರಿಗೆ ಬಂದಿದೆ. ಅವ್ರದ್ದು ಒಂದು ಸ್ವಲ್ಪ ನಮ್ಮ ವಿಶ್ವಮಾನವನಾಗಿ ಇದ್ದಾರೆ. ಬೆಳಿಬೇಕು, ದೇಶ ಬೆಳೆದಂಗೆ ನಾವು ಬೆಳೀತಾ ಇರ್ತೀವಿ. ಇವಾಗ ನಮ್ಮ ಮನೆ ಕ್ಲೀನ್ ಇದ್ದರೆ, ರೋಡ್ ಕ್ಲೀನ್ ಇದ್ದರೆ ನಮ್ಮ ಮನೆ ಕ್ಲೀನ್ ಹಿಂಗೆ ಒಂದು ಏರಿಯಾ ಕ್ಲೀನ್ ಆಗಬೇಕಿದ್ರೆ ಸ್ವಚ್ಛ ಒಂದೊಂದೇ ಕ್ಲೀನ್ ಆಯ್ತಾ ಇರಬೇಕು ಅನ್ನೋದಕ್ಕೆ ಕೆಟ್ಟದ್ದು ಹೋಯ್ತಾ ಇರಬೇಕು. ಅದಕ್ಕೆ ಇವ್ರು ಮೋದಿ ಬರಬೇಕು.